ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಜಾವ ವಾಹನ ಸವಾರರಿಗೆ ದಟ್ಟ ಮಂಜಿನಿಂದಾಗಿ ರಸ್ತೆಯಲ್ಲಿ ಮುಂದೆ ದಾರಿ ಕಾಣದೆ ಅಪಘಾತಗಳಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿವೆ. ಮಂಗಳವಾರವೂ ಸಹ ಬೆಳ್ಳಂಬೆಳಗ್ಗೆ ಟಿಪ್ಪರು, ಆಟೋ ಹಾಗೂ ಮಿನಿ ಟೆಂಪೋ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಬಳಿ ನಡೆದಿದೆ. ಅಂದಹಾಗೆ ಬಾಗೇಪಲ್ಲಿ ಕಡೆಯಿಂದ ಹೂವಿನ ಲೋಡನ್ನು ತುಂಬಿಕೊಂಡು ಬಂದಂತಹ ಮಿನಿ ಟೆಂಪೋ ಒಂದು ಬ್ರಿಡ್ಜ್ ಬಳಿ ಬರುತ್ತಿದ್ದಾಗ ಅದರ ಹಿಂಬದಿಯಿಂದ ಅತಿ ವೇಗವಾಗಿ ಬರ್ತಿದ್ದ ಟಿಪ್ಪರ್ ಲಾರಿ ನೋಡದೆ ಸಡನ್ ಆಗಿ ಚಾಲಕ ವಾಹನವನ್ನು ಚಿಕ್ಕಬಳ್ಳಾಪುರ ನಗರದ ಕಡೆಗೆ ತಿರುಗಿಸಿದ್ದಾನೆ. ಇದರಿಂದ ಮಿನಿ ಟೆಂಪೋ ಚಾಲಕನ ಎಡವಟ್ಟಿಗೆ ಟಿಪ್ಪರ್ ಲಾರಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ. ಮುಂದೆಯೇ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದು ಆಟೋ ಸಂಪೂರ್ಣ ನಜ್ಜುಗಜ್ಜಾಗಿದೆ. वो परिचंद्रा से वो हेबाल जा रहा था लोड गाड़ी, वो सामने इधर वापचंद्रा ब्रिज, वो मैं फरट राइट साइड में था, वो लेफ़्ट साइड में था डबल रोड में, वो अचानक से वो मेरे साइड में आ गया गाड़ी। हाँ, चिकबल्लापुर आने के लिए वो इधर अंदर जाता चिकबल्लापुर, मैं उधर हेबाल जाता। वो लेफ़्ट साइड में था, मैं राइट साइड में था, वो अचानक से कट करके मेरे साइड में राइट में आ गया। वो दोनों गाड़ी का डैमेज हो गया फुल, उसका गाड़ी पलटी कर गया, मेरा गाड़ी के सामने आया तो वो एक इधर ऑटो खड़ा था उसका भी डैमेज हो गया, फ्लावर गिर गया था, गाड़ी पलटी किया तो। ಇನ್ನು ಈ ಭೀಕರ ಅಪಘಾತದ ವಿಡಿಯೋಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅಪ್ಪಚ್ಚಿಯಾದ ಆಟೋ ಟಿಪ್ಪರ್ ಕೆಳಗೆ ಸಿಲುಕಿಕೊಂಡು ಜೆಸಿಬಿ ಮೂಲಕ ಹೊರತೆಗೆಯಲು ಹರಸಾಹಸ ಪಟ್ಟರು. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಟೆಂಪೋ ಪಲ್ಟಿಯಾಗಿದ್ದು ಅದರಲ್ಲಿದ್ದ ಚೆಂಡು ಹೂ ರಸ್ತೆಯಲ್ಲಿ ಛಲಾಪಿಲ್ಲಿಯಾಗಿ ಬಿದ್ದಿತ್ತು. ನಾಗರಾಜಣ್ಣ, ಹೆಂಗಾಯ್ತು ಇದು ಆಕ್ಸಿಡೆಂಟ್, ಏನಾಗಿದೆ ಸ್ವಲ್ಪ ಹೇಳಿ. ನಾವು ಇಲ್ಲಿ ನಾಲ್ಕು ಆಟೋಗಳು ನಿಲ್ಲಿಸಿದ್ವಿ ಸರ್. ಇಲ್ಲಿ ನಿಲ್ಲಿಸಿದ್ರೆ ಆ ಕಡೆಯಿಂದ ಟಿಪ್ಪರು ಬಂತು, ಈ ಹೂವು ಗಾಡಿ ಲೈಲ್ಯಾಂಡ್ ಬಂದು ಆ ಕಡೆಯಿಂದ ತಿರ್ಸಿಬಿಡ್ತು. ತಿರ್ಸಿದಕ್ಕೆ ಓವರ್ ಸ್ಪೀಡಲ್ಲಿತ್ತು ಟಿಪ್ಪರು. ಇವನು ಲೈಲ್ಯಾಂಡವನು ನಿಲ್ಲಿಸಿದ್ರೆ ಸರೋಗೋದು, ಸೀದಾ ದೂರ ಬಿಟ್ಟವು ಹೈವೇ ಒಳಗಡೆ. ಆಮೇಲೆ ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಗಾಡಿ ಒಂದಕ್ಕೊಂದು ಜಾಮ್ ಆಗಿತ್ತು. ಆಟೋಗಳಿಗೆ ಅಂದರೆ ಯಾರಿಗೂ ಏನಾಗಿಲ್ಲ. ಯಾರು ಅಮ್ಮ ಪಾಪ ಲೇಬರು ಟಿಪ್ಪರಲ್ಲಿ ಇದ್ಲು. ಟಿಪ್ಪರಿಂದ ಪಾಪ ಹಿಡಿದು ಅಮ್ಮನು ಆಸ್ಪತ್ರೆಗೆ ಕಳಿಸ್ತೀವಿ ಆಟೋದಲ್ಲಿ, ನಮ್ಮ ಆಟೋದಲ್ಲೇ ಕಳಿಸ್ತೀವಿ. ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋದು. ಇನ್ನು ಅವರಿಬ್ಬರು ಅಲ್ಲಿ ಬಿದ್ದಿದ್ರು, ಅವ್ರನ್ನ ಎತ್ತಿ ನಿಲ್ಲಿಸೋದಕ್ಕೆ ಅವರು ಸೇಫ್ ಆಗಿದ್ದಾರೆ. ಅವರು ಸರಿ ಏನೇನಾಗಿದೆ ಅಣ್ಣ ಈಗ ಇದ್ರ ಗಾಡಿಯಲ್ಲಿ ಮಿನಿ ಟೆಂಪೋದಲ್ಲಿ ಏನಿತ್ತು ಎಲ್ಲ ಏನಾಯಿತು? ಮಿನಿ ಟೆಂಪೋದಲ್ಲೆಲ್ಲ ಚೆಂಡು ಹೂವು ಚಲೋ ಆಗಿದೆ, ರೋಡ್ ಹಾಕೊಂಡು ಬಂದಿತ್ತು. ಇದು ಟಿಪ್ಪರು ಇನ್ಸೈಡ್ ಏನು ಹಾಕೊಂಡು ಬಂದಿದೆ. ಆಟೋದಲ್ಲಿ ಯಾರೂ ಇರಲಿಲ್ಲಲ್ಲ? ಆಟೋದಲ್ಲಿ ಯಾರು, ನಾವು ಕಾಫಿ ಕುಡಿಯೋಕೆ ಇಲ್ಲಿ ಬಂದಿದ್ವಿ. ಅಲ್ಲಿ ಹೊರದಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ವಿ ಮಾತನಾಡ್ಕೊಂಡು. ಇನ್ನು ಅಪಘಾತವಾಗುತ್ತಿದ್ದಂತೆ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಸುಗಮ ಸಂಚಾರಕ್ಕೆ ದಾರಿಯನ್ನು ಮಾಡಿಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.